ಸ್ವಾಗತವನ್ನು ಕೋರ್ತಾ ಶ್ರೀ ಕೆಂಗಲ್ ಆಂಜನೇಯ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಸ್ಥಾಪನೆಯಾಗಿ 9 ವರ್ಷಗಳಾಗಿದೆ. 9 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ವರ್ಷ 25ನೇ ಸಾಲಿನಲ್ಲಿ ಶ್ರೀ ಕೆಂಗಲ್ ಆಂಜನೇಯ ಸಾಂಸ್ಕೃತಿಕ ಕಲಾ ಟ್ರಸ್ಟ್ನ ನಿರ್ದೇಶಕರಾದಂಥ ಎಚ್ ಮಂಜುನಾಥ್ ಯರೇಕೆರೆಯವರ 60ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಷಷ್ಠಿ ಸಂಭ್ರಮ ಅಂತ ಕಾರ್ಯಕ್ರಮ ಇಟ್ಕೊಂಡು ಬೊಂಬೆನಾಡ ಕಲಾರತ್ನ ಪ್ರಶಸ್ತಿ ಎಂಬ ಪ್ರಶಸ್ತಿಯನ್ನು ಸಹ ನಾವು ನೀಡ್ತಾ ಇದ್ದೀವಿ. ಅವರು ಹಲವಾರು ರಂಗಗಳಲ್ಲಿ ಕ್ರೀಡೆಯಿಂದ ಹಿಡಿದು ಸಾಮಾಜಿಕ ಸೇವೆ, ರಕ್ತದಾನ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ನೇತ್ರದಾನ ಶಿಬಿರ ಮತ್ತು ಹಲವಾರು ಸಂಘ ಸಂಸ್ಥೆಗಳ ಸಕ್ರಿಯವಾಗಿ ಭಾಗವಹಿಸಿ ಈಗ ಡಾಕ್ಟರ್ ರಾಜ್ ಕಲಾ ಬಳಗದ ಅಧ್ಯಕ್ಷರಾಗಿ 25 ವರ್ಷಗಳನ್ನು ಮೀರಿ 26ನೇ ವರ್ಷಕ್ಕೂ ಸಹ ಅಧ್ಯಕ್ಷರಾಗಿದ್ದಾರೆ. ಇಂತಹ ಸುಸಂದರ್ಭದಲ್ಲಿ ನಾವು 3ನೇ ತಾರೀಕು 3/8/2025 ಭಾನುವಾರ ಶತಮಾನೋತ್ಸವ ಭವನದಲ್ಲಿ ಷಷ್ಠಿ ಸಂಭ್ರಮ ಮತ್ತು ಬೊಂಬೆನಾಡ ಕಲಾರತ್ನ ಪ್ರಶಸ್ತಿಯನ್ನು ನೀಡುವುದರ ಮುಖಾಂತರ ಅವರನ್ನು ಗೌರವಿಸ್ತಾ ಇದ್ದೀವಿ. ಸಮಸ್ತ ನಾಡಿನ ನಮ್ಮ ಸಮಸ್ತ ಚನ್ನಪಟ್ಟಣ ತಾಲೂಕಿನ ಮತ್ತು ರಾಜ್ಯದ ಜಿಲ್ಲೆಯ ಎಲ್ಲ ನಾಗರಿಕರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಮತ್ತು ಮಂಜಣ್ಣನವರ ಏನು ಅವರ ಕುಟುಂಬಕ್ಕೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ ಟ್ರಸ್ಟ್ನ ಅಧ್ಯಕ್ಷನಾಗಿ ನಾನು ಈ ವಿಷಯವನ್ನು ತಮ್ಮ ಪತ್ರಿಕಾ ಮುಖಾಂತರ ತಿಳಿಸ್ತಾ ಇದ್ದೀನಿ. ಕೂಡ್ಲೂರು ವೆಂಕಟೇಶ್ ಅಂತ ಡಾಕ್ಟರ್ ರಾಜ್ ಕಲಾ ಬಳಗದ ಪ್ರಧಾನ ಕಾರ್ಯದರ್ಶಿ. ಸುಮಾರು 20 ವರ್ಷದಿಂದ ಈ ಒಂದು ರಾಜ್ಕುಮಾರ್ ಕಲಾ ಬಳಗದ ಹೆಸರಿನಲ್ಲಿ ನಾವು ಅನೇಕ ನಾಟಕಗಳನ್ನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾಯಿದ್ದೀವಿ. ಸೊ ಈಗ ನಮ್ಮ ಮಂಜುನಾಥ್ ಅವರು 60ನೇ ವರ್ಷದ ಷಷ್ಠಿ ಸಂಭ್ರಮ ಹಾಗೂ ಬೊಂಬೆನಾಡು ಕಲಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಶತಮಾನೋತ್ಸವ ಭವನದಲ್ಲಿ ಭಾನುವಾರ 3ನೇ ತಾರೀಕು 11 ಗಂಟೆಗೆ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಅವ್ರಿಗೆ ನಮ್ಮ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಕೋರ್ತೀನಿ ಅಂತ ಡಾಕ್ಟರ್ ರಾಜ್ ಕಲಾ ಬಳಗದಲ್ಲಿ ನಾನು 15 ವರ್ಷದಿಂದ ಸಕ್ರಿಯವಾಗಿ ಮಂಜಣ್ಣನ ಆಶೀರ್ವಾದದಿಂದ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಸೃಷ್ಟಿ ಸಂಭ್ರಮ 60 ಸಂಭ್ರಮ ಈ ಸೃಷ್ಟಿ 60 ಸಂಭ್ರಮ ಅನ್ನೋದ್ರಲ್ಲೇ ಆ ಪದದಲ್ಲೇ ಒಂದು ಮೌಲ್ಯ ಒಂದು ಅಡಗಿದೆ. ಅದು ಅಡಗಿರೋದ್ರಿಂದ ಈಗ ನಾವು ಬೊಂಬೆನಾಡಿನ ಕಲಾರತ್ನ ಪ್ರಶಸ್ತಿಯನ್ನು ನಮ್ಮ ಯಲೇಕೆರೆ ಮಂಜಣ್ಣ ಅವರಿಗೆ ನಾವು ಅವ್ರಿಗೆ ನೀಡಿ ಅವ್ರಿಗೆ ಸಂಭ್ರಮಿಸಿ ಈ ಒಂದು ದಕ್ಷಯಜ್ಞ ನಾಟಕವನ್ನು ನಾವು ಶತಮಾನ ಭವನದಲ್ಲಿ ಆಚರಿಸ್ತಾ ಇದ್ದೇವೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಂಜಣ್ಣನ ಒಂದು ಈ ಸೃಷ್ಟಿ ಸಂಭ್ರಮಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿ ಕೋರ್ಕೊಳ್ತೇನೆ. ಸಮಸ್ತ ನಾಗರಿಕ ಬಂಧುಗಳಿಗೆ ನಮ್ಮ ಅನಂತ ವಂದನೆಗಳು. ನಮ್ಮ ಕೆಂಗಲ್ ಆಂಜನೇಯ ಸ್ವಾಮಿ ಸಂಸ್ಕೃತಿ ಕಲಾ ಟ್ರಸ್ಟ್ ಸ್ಟೇಟ್ ಮತ್ತು ರಾಜ್ ಕಲಾ ಬಳಗ ಈ ವತಿಯಿಂದ ಸೃಷ್ಟಿ ಸಂಭ್ರಮ ಹಾಗೂ ಬೊಂಬೆನಾಡು ಕಲಾರತ್ನವನ್ನು ನಮ್ಮ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾದಂಥ ಶ್ರೀ ಮಂಜುನಾಥರವರಿಗೆ ಕೊಡಬೇಕು ಅಂತ ಎಲ್ಲ ನಾವು ಸಾರ್ವಜನಿಕರವಾಗಿ ಅವರಿಗೆ ನಾವು ತೀರ್ಮಾನ ಮಾಡಿದ್ದೀವಿ. ಅದರ ಮೇಲೆ ಇವರು ತುಂಬ ಕಲಾವಿದರು, ನಮ್ಮ ಚನ್ನಪಟ್ಟಣದಲ್ಲಿ ಒಳ್ಳೆಯ ಕಲಾವಿದರಿದ್ದಾರೆ. ಅಂಥವ್ರನ್ನೆಲ್ಲ ಗುರುತಿಸಿ ಅವರು ಕೂಡ ಅನೇಕರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಕೂಡ ಇಂಥ ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕು ಅಂದ್ಬಿಟ್ಟು ನಮ್ಮ ರಾಜ್ ಕಲಾ ಬಳಗದಿಂದ ಮತ್ತು ಸಾರ್ವಜನಿಕರ ದೃಷ್ಟಿಯಿಂದಲೂ ಕೂಡ ನಮ್ಮ ಅಧ್ಯಕ್ಷರಿಗೆ ಒಂದು ಕಲಾರತ್ನವನ್ನು ಕೊಟ್ಟು ಅವರಿಗೆ ಪುರಸ್ಕಾರ ಮಾಡಬೇಕು ಅಂದ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಅವರಿಗೆ ನಾವು ಈ ದಿನ ಅಂದರೆ ದಕ್ಷಯಜ್ಞ ಮತ್ತು ಭೃಗುಮುನಿ ಗರ್ವಭಂಗ ನಮ್ಮ ನಾಟಕನೂ ಕೂಡ ಮಾಡೋದು. ಅದರಲ್ಲಿ 3/8 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ನಮ್ಮ ರಾಜ್ ಕಲಾ ಪದಾಧಿಕಾರರ ಸಮ್ಮುಖದಲ್ಲಿ, ಸಾರ್ವಜನಿಕರ ಸಮ್ಮುಖದಲ್ಲಿ, ಕಲಾಭಿಮಾನಿಗಳ ಸಮ್ಮುಖದಲ್ಲಿ ಏರ್ಪಡಿಸಲಾಗಿದೆ. ತಾವುಗಳೆಲ್ಲರೂ ಬಂದು ಕೂಡ ಅವರ ಅಭಿನಯವನ್ನು ನೋಡಿ ಮೆಚ್ಚಿ ಅವರಿಗೆ ಪ್ರೋತ್ಸಾಹ ಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಕರ್ನಾಟಕ ಮಾತೆ. ನನ್ನ ಹೆಸರು ಬೇಟಿ ಚಿಕ್ಕಪುಟ್ಟೇಗೌಡ ಅಂತೇಳಿ. ನಾನು ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕ ಹಾಗೂ ರಾಮನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಕೂಡ. ಸಮಸ್ತ ಕಲಾಬಂಧುಗಳೇ, ದಿನಾಂಕ ಸರ್ ಡೇಟ್ ಏನು ಶ್ರೀ ಕೆಂಗಲ್ ಆಂಜನೇಯ ಸಾಂಸ್ಕೃತಿಕ ಟ್ರಸ್ಟ್ ಚನ್ನಪಟ್ಟಣ ಮತ್ತು ಡಾಕ್ಟರ್ ರಾಜ್ ಕಲಾ ಬಳಗ ಚನ್ನಪಟ್ಟಣ ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ರಾಜ್ ಕಲಾ ಬಳಗದ ಗೌರವಾನ್ವಿತ ಅಧ್ಯಕ್ಷರಾದಂಥ ಯಲೇಕೆರೆ ಮಂಜೂರವರಿಗೆ ಷಷ್ಠಿ ಸಂಭ್ರಮ ಹಾಗೂ ಬೊಂಬೆನಾಡು ಕಲಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ದಕ್ಷಯಜ್ಞ ಮತ್ತು ಮೃಗಮುನಿ ಗರ್ವಭಂಗ ಎಂಬ ಪೌರಾಣಿಕ ನಾಟಕವನ್ನು ಕೂಡ
ಪ್ರಯೋಗ ಮಾಡುತ್ತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಬಂದು ನಮಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅಂತೇಳಿ ಕೋರ್ಕೊಳ್ತಾ, ಇದೇ ನಮ್ಮ ಮಂಜುನಾಥ್ ಅವರು ಈ ಒಂದು ಡಾಕ್ಟರ್ ರಾಜ್ ಕಲಾ ಬಳಗವನ್ನು ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದು, ಅವರಿಗೆ ತಾವೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ತೇನೆ.